ನಮಸ್ಕಾರ ವೀಕ್ಷಕರೇ. ವೋಟ್ ಚೋರಿ ಆರೋಪದ ಹಿಂದೆ ಬಿದ್ದಿದ್ದ ಕಾಂಗ್ರೆಸ್ ಹಾಗೂ ರಾಹುಲ್ಗೆ ಈಗ ಹೊಸ ಅಸ್ತ್ರ ಸಿಕ್ಕಿದೆ. ಅದು ವಿಬಿಜಿ ರಾಮ್ಜಿ ಅರ್ಥಾತ್ ಹಳೆಯ ಮನ್ರೇಗಾ ವಿಚಾರ. ಹಿಂದಿನ ಹೆಸರನ್ನ ಬದಲಾಯಿಸಿ ಒಂದಷ್ಟು ಬದಲಾವಣೆಗಳನ್ನ ತಂದು ಹೊಸ ಕಾಯ್ದೆಯನ್ನ ಪಾಸ್ ಮಾಡುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ. ಆದ್ರೆ ಹಳೆ ಯೋಜನೆಗೆ ಗಾಂಧಿ ಹೆಸರಿತ್ತು, ಅದನ್ನ ಈಗ ತೆಗೆದಿದ್ದಾರೆ ಅನ್ನೋ ತಗಾದೆ ತೆಗೆದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಶುರುವಾಗಿದೆ. ಒಂದು ಕಡೆ ರಾಹುಲ್ ಇದನ್ನ ವಿರೋಧಿಸ್ತಾ ಇದ್ರೆ, ಇನ್ನೊಂದು ಕಡೆ ಸಂಸತ್ ಭವನದ ಹೊರಗಡೆ ದ್ವಾರದಲ್ಲಿ ಅಷ್ಟೇ ಯಾಕೆ ರೂಫ್ ಮೇಲೆ ಕೂಡ ಹತ್ತಿ ನಿಂತು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಹೆಸರು ಬದಲಿಸುವ ಮೂಲಕ ಗಾಂಧಿಗೆ ಅವಮಾನ ಆಗಿದೆ ಅನ್ನೋದನ್ನ ಬಿಂಬಿಸುವುದಕ್ಕೆ ಕಾಂಗ್ರೆಸ್ ಯತ್ನಿಸ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ. ಹಾಗಿದ್ರೆ ಏನಿದು ವಿಬಿಜಿ ರಾಮ್ಜಿ ಆಕ್ಟ್, ಇದರಲ್ಲಿ ತಂದಿರೋ ಬದಲಾವಣೆಗಳು ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಬ್ಬ ವ್ಯಕ್ತಿ 2022ರಲ್ಲಿ ಮಾಸಿಕ 25,000 ಸಂಬಳ ತೆಗೆದುಕೊಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ವರ್ಷಗಳು ಉರುಳಿದ ಹಾಗೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಮನೆ ಬಾಡಿಗೆ, ಬಟ್ಟೆ, ಊಟ ಎಲ್ಲದರ ಬೆಲೆ ಬದಲಾಗೋದ್ರಿಂದ ಅದನ್ನ ಸರಿದೂಗಿಸೋ ಸಲುವಾಗಿ ಉನ್ನತ ಸಂಸ್ಥೆಗಳಲ್ಲಿ ಸಂಬಳ ಹೆಚ್ಚಳ ಅನ್ನೋ ಪ್ರಕ್ರಿಯೆ ಇರುತ್ತೆ. 2022ರಲ್ಲೂ ಒಂದೇ ಸಂಬಳ ತೆಗೆದುಕೊಳ್ತಾ 2026ರ ಹೊತ್ತಿಗೂ ಅದೇ ಸಂಬಳ ಸಿಗ್ತಾ ಇತ್ತು ಅಂದ್ರೆ ಅಂತ ಸಂಸ್ಥೆಗಳಲ್ಲಿ ವಂಚನೆ ನಡೀತಾ ಇದೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಈಗ ಈ ವಿಷಯ ಬಂದಿದ್ ಯಾಕೆ ಅಂದ್ರೆ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನ್ನೋದು ಸಂಬಳದ ವಿಚಾರದಲ್ಲಿ ಮಾತ್ರವಲ್ಲ, ಸರ್ಕಾರದ ಯೋಜನೆ, ಕಾನೂನು, ನಿಯಮ ಎಲ್ಲದರಲ್ಲೂ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು. ಈಗ ಮನ್ರೇಗಾವನ್ನ ವಿಬಿಜಿ ರಾಮ್ಜಿ ಆಕ್ಟ್ ಅಂತ ಮಾಡುವುದರ ಹಿಂದೆ ಕೂಡ ಅದೇ ಉದ್ದೇಶ ಇದೆ. ಆದರೆ ಕೈ ನಾಯಕರು ಮುಂಚೆ ಇದ್ದಿದ್ದೇ ಇರಬೇಕಿತ್ತು, ಈಗ ಏನೋ ಮೋಸ ಮಾಡ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಮೊದಲಿಗೆ ಈ ಬದಲಾವಣೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿ ನಂತರ ಆರೋಪದ ಕಡೆಗೆ ಹೋಗ್ತೀವಿ. ಈಗಷ್ಟೇ ಹೇಳಿದ ಹಾಗೆ ಮನ್ರೇಗಾದಲ್ಲಿ ಮಾರ್ಪಾಡು ಮಾಡೋದಕ್ಕೆ ಮುಖ್ಯ ಕಾರಣವೇ ಅಂದಿನ ಕಾಲಘಟ್ಟ ಹಾಗೂ ಇಂದಿನ ಕಾಲಘಟ್ಟಕ್ಕೂ ನಡುವಿನ ಅಜಗಜಾಂತರ ವ್ಯತ್ಯಾಸ. ಮನ್ರೇಗಾ ಅಸ್ತಿತ್ವದಲ್ಲಿ ಇದ್ದಾಗಲೇ ಅಂದ್ರೆ 2011-12ರ ಸಾಲಿನಲ್ಲಿ ಭಾರತದಲ್ಲಿ ಬಡತನ ಪ್ರಮಾಣ ಎಷ್ಟಿತ್ತು ಅಂತ ನೋಡಿದ್ರೆ 25.7% ಇತ್ತು. 2023-24ನೇ ಸಾಲಿನ ಹೊತ್ತಿಗೆ ಭಾರತದ ಬಡತನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡು ಬಂದಿದ್ದು 4.86%ಗೆ ತಗ್ಗಿತ್ತು. ಮುಂಚೆಗೆ ಹೋಲಿಸಿದ್ರೆ ಜನರ ಜೀವನ ಪ್ರಮಾಣದಲ್ಲಿ ಸುಧಾರಣೆ, ಹಳ್ಳಿಗಳಿಗೂ ಸಂಪರ್ಕ ವ್ಯವಸ್ಥೆ ಸುಧಾರಿತಗೊಳಿತು, ಜನರ ಅವಶ್ಯಕತೆಗಳು ಬದಲಾಗ್ತಾ ಹೋಯಿತು. ಪ್ರಸ್ತುತ ಸಂದರ್ಭದಲ್ಲಿ ಹಳೆಯ ನಿಯಮಗಳಿಂದ ಹೆಚ್ಚು ಲಾಭ ಇಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮೋದಿ ಸರ್ಕಾರ ಬದಲಾವಣೆಗೆ ಮುಂದಾಯಿತು. ಈ ಬದಲಾವಣೆ ಯಾವ ರೀತಿ ಅನ್ನೋದನ್ನ ನೋಡ್ತಾ ಹೋದ್ರೆ, ಹಿಂದಿನ ಯೋಜನೆಯಲ್ಲಿ ಕೆಲಸದ ದಿನಗಳನ್ನ 100ರಿಂದ 125 ದಿನಕ್ಕೆ ಈಗ ಏರಿಸಲಾಗಿದೆ. ಅತ್ಯವಶ್ಯಕವಾದ 4 ಅಂಶಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ. ಅದು ಯಾವುದು ಅಂದ್ರೆ, ಜಲ ಸಂಪರ್ಕ ಹಾಗೂ ಇತರೆ ನೀರು ಸಂಬಂಧಿತ ಕೆಲಸ, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ, ಜನಜೀವನ ಸುಧಾರಣೆ ಹಾಗೂ ಹವಾಮಾನ ವೈಪರೀತ್ಯಗಳನ್ನ ತಗ್ಗಿಸಲು ವಿಶೇಷ ಕಾರ್ಯಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ. ಇದು ಮನೆಗೂ ನೀರಿನ ವ್ಯವಸ್ಥೆ, ಎಲ್ಲಾ ಸಣ್ಣ ಹಾಗೂ ಅತಿ ಸಣ್ಣ ಪ್ರದೇಶಗಳನ್ನ ಪಟ್ಟಣಗಳಿಗೆ ಸಂಪರ್ಕಿಸುವುದು, ದಿನನಿತ್ಯ ಜೀವನಕ್ಕೆ ಬೇಕಾಗೋ ಅತ್ಯವಶ್ಯಕ ವಸ್ತುಗಳಿಗೆ ಕೊರತೆ ಆಗದಂತೆ ನೋಡಿಕೊಳ್ಳೋದು ಹಾಗೂ ಯಾವುದೇ ಹವಾಮಾನ ಇದ್ರೂ ಅದರಿಂದ ಸಮಸ್ಯೆ ಆಗದಂತೆ ತಡೆಯೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಇದರ ಜೊತೆಗೆ ಪ್ರತಿ ಪಂಚಾಯಿತಿಗಳು ವಿಕಸಿತ ಗ್ರಾಮ ಅನ್ನೋ ಧ್ಯೇಯವನ್ನ ಇಟ್ಕೊಂಡು ಹೊಸ ಕ್ರಮಗಳನ್ನ ಅನುಸರಿಸೋದು ಹಾಗೂ ರಾಷ್ಟ್ರೀಯ ಯೋಜನೆಗಳಿಗೆ ಜೋಡಿಸುವಂತಹ ಸಣ್ಣ ಪುಟ್ಟ ಯೋಜನೆ ಕೈಗೊಳ್ಳೋದನ್ನ ಪ್ರಮುಖ ಉದ್ದೇಶವಾಗಿ ಇರಿಸಿಕೊಳ್ಳಲಾಗಿದೆ. ಓವರ್ ಆಲ್ ಆಗಿ ಹೆಚ್ಚು ಆದಾಯ, ಹೆಚ್ಚು ವ್ಯವಹಾರ, ಸದೃಢ ಗ್ರಾಮ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇದೆಲ್ಲವನ್ನ ರೂಪಿಸಲಾಗಿದೆ. ಅಂದಹಾಗೆ ಈ ಕಾಯ್ದೆಯ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ, ಅದು ವಲಸೆ ಹೋಗೋದನ್ನ ತಪ್ಪಿಸೋದು. ಒಬ್ಬ ವ್ಯಕ್ತಿ ಹಾಗೂ ಕುಟುಂಬ ಯಾವೆಲ್ಲ ಕಾರಣಕ್ಕೆ ವಲಸೆ ಹೋಗ್ತಾರೆ ಅಂದ್ರೆ, ಮೊದಲ ಕಾರಣವೇ ಉದ್ಯೋಗ ಹಾಗೂ ಮೂಲ ಸೌಕರ್ಯ. ಅದರಿಂದ ಅದನ್ನ ಸರಿ ಮಾಡೋ ಸಲುವಾಗಿಯೇ ಈ ರೀತಿಯ ಆದ್ಯತೆಗಳನ್ನ ರೂಪಿಸಿರೋದು. ಒಂದು ಸಲ ಇದು ಕಾರ್ಯರೂಪಕ್ಕೆ ಬರ್ತಾ ಇದ್ದ ಹಾಗೆ ಪ್ರತಿ ಮನೆಯ ಆದಾಯ ಹೆಚ್ಚಾಗುತ್ತೆ, ಮೂಲ ಸೌಕರ್ಯ ಉನ್ನತಗೊಳ್ಳೋದ್ರಿಂದ ಸವಾಲುಗಳು ಕಡಿಮೆ ಆಗುತ್ತೆ, ಸಂಪರ್ಕ ಉತ್ತಮವಾಗೋದ್ರಿಂದ ಹಳ್ಳಿಗಳಲ್ಲೇ ಬದುಕಿದ್ರೂ ಸಮಸ್ಯೆ ಆಗೋದಿಲ್ಲ ಅನ್ನೋದು ಜನರ ಅರಿವಿಗೆ ಬರುತ್ತೆ. ಎಲ್ಲದಕ್ಕೂ ಒಂದಕ್ಕೊಂದು ಚೈನ್ ಲಿಂಕ್ ಇರೋ ಹಾಗೆ ಅಳೆದು ತೂಗಿ ನಿಯಮಗಳನ್ನ ರೂಪಿಸಲಾಗಿದೆ. ಇನ್ನು ಈ ಯೋಜನೆ ಬಗ್ಗೆ ಜನರಿಗೆ ಇರೋ ಗೊಂದಲ ಹಾಗೂ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋದ್ರೆ, ಹೊಸ ಹೆಸರಲ್ಲಿ ಹಳೆಯ ಭ್ರಷ್ಟಾಚಾರವೇ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ, ಎಐ ಆಧಾರಿತ ವಂಚನೆ ಮತ್ತು GPS ನಿಗಾ ವ್ಯವಸ್ಥೆಯಿಂದ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳೋ ಸಲುವಾಗಿ ವಾರಕ್ಕೊಮ್ಮೆ ಸಾರ್ವಜನಿಕ ಪ್ರಕಟಣೆ ಮತ್ತು ವರ್ಷಕ್ಕೆ 2 ಬಾರಿ ಕಡ್ಡಾಯ ಆಡಿಟ್ ನಡೆಸುವ ಮೂಲಕ ಪಾರದರ್ಶಕತೆಯನ್ನ ತರಲಾಗಿದೆ. ಕೆಲಸ ಸಿಗದೇ ಇದ್ರೆ ನಿರುದ್ಯೋಗ ಭತ್ಯೆ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತ ಹೌದು. ಕೆಲಸ ಸಿಗದೇ ಇದ್ದಲ್ಲಿ ಅಥವಾ ವಿಪತ್ತಿನ ಸಮಯದಲ್ಲಿ ನಿರುದ್ಯೋಗ ಭತ್ಯೆ ಪಡೆಯುವ ಹಕ್ಕು ಕಾರ್ಮಿಕರಿಗೆ ಕಡ್ಡಾಯವಾಗಿ ಮುಂದುವರಿಯುತ್ತೆ. ಈ ಹೊಸ ಕಾಯ್ದೆ ರೈತ ಸ್ನೇಹಿ ಕೂಡ ಆಗಿದೆ.
ಯಾಕಂದ್ರೆ ಬಿತ್ತನೆ ಮತ್ತು ಕಟಾವಿನ ಸಮಯದಲ್ಲಿ ನರೇಗಾ ಸ್ಥಗಿತಗೊಳಿಸಿ ಕೃಷಿಗೆ ಕೂಲಿ ಕಾರ್ಮಿಕರು ಸಿಗುವಂತೆ ಮಾಡುವುದರಿಂದ ಇದು ರೈತ ಮಿತ್ರವಾಗಿದೆ. ಬಿತ್ತನೆ ಸಮಯದಲ್ಲಿ 60 ದಿನ ಕೆಲಸ ನಿಲ್ಲಿಸೋದು ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತಾ ಅಂತ ನೋಡಿದ್ರೆ, ಆ ಸಮಯದಲ್ಲಿ ಕೃಷಿಯಲ್ಲಿ ನರೇಗಾಗಿಂತ ಹೆಚ್ಚು ಕೂಲಿ ಸಿಗೋದ್ರಿಂದ ಇದು ಕಾರ್ಮಿಕರಿಗೂ ಕೂಡ ಲಾಭದಾಯಕವಾಗಿದೆ. ಕೇಂದ್ರ ಸರ್ಕಾರ ಅನುದಾನ ನೀಡದೆ ರಾಜ್ಯಗಳ ಮೇಲೆ ಹೊರೆ ಹಾಕುತ್ತಾ ಅಂತ ನೋಡಿದ್ರೆ, ನೀತಿ ಆಯೋಗದ ಶಿಫಾರಸಿನಂತೆ ಕೇಂದ್ರ ಮತ್ತು ರಾಜ್ಯಗಳು 60-40 ಅನುಪಾತದಲ್ಲಿ ಅನುದಾನವನ್ನ ಹಂಚಿಕೊಳ್ಳುತ್ತವೆ. ಇನ್ನು ತಂತ್ರಜ್ಞಾನದ ಬಳಕೆಯಿಂದ ಕಾರ್ಮಿಕರ ಹಣ ಸುರಕ್ಷಿತವೇ ಅಂತ ಕೇಳಿದ್ರೆ, ಆಧಾರ್ ಮತ್ತು ಬಯೋಮೆಟ್ರಿಕ್ ಮೂಲಕ 99.94% ಹಣ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ. ಇದಿಷ್ಟು ಈ ಹೊಸ ಕಾಯ್ದೆ ಮೂಲಕ ಜನರಿಗೆ ಸಿಗ್ತಾ ಇರೋ ಪ್ರಮುಖ ಬೆನಿಫಿಟ್ಗಳು. ಈಗ ಹಳೆ ನರೇಗಾ ಕಾಯ್ದೆಯನ್ನ ಬದಲಾಯಿಸೋ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ಖಂಡಿತ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಕಾರಣ ಹಳೆಯ ಕಾಯ್ದೆಯ ದುರುಪಯೋಗ ಹಾಗೂ ವ್ಯವಸ್ಥೆಯಲ್ಲಿ ನಡೀತಾ ಇದ್ದ ಬ್ರಹ್ಮಾಂಡ ಭ್ರಷ್ಟಾಚಾರ. ಪಶ್ಚಿಮ ಬಂಗಾಳದಲ್ಲೇ ಮನ್ರೇಗಾ ಹೆಸರಲ್ಲಿ ಬರೋಬ್ಬರಿ 193 ಕೋಟಿ ರು ಸ್ಕ್ಯಾಮ್ ಆಗಿರೋ ಬಗ್ಗೆ ದೊಡ್ಡ ಸುದ್ದಿ ಆಗಿತ್ತು. ಹೇಗೆ ಸ್ಕ್ಯಾಮ್ ಮಾಡ್ತಾ ಇದ್ರು ಅಂದ್ರೆ, ಕಾರ್ಮಿಕರ ಬದಲಿಗೆ ಮೆಷಿನ್ ಗಳನ್ನ ಬಳಸಿ ಕೂಲಿ ಲೆಕ್ಕದಲ್ಲಿ ಹಣ ದೋಚೋದು, 100 ದಿನಗಳಲ್ಲಿ ಮುಗಿಯಬೇಕಾದ ಕಾರ್ಯವನ್ನ ಮುಗಿಸದೆ ಗೋಲ್ಮಾಲ್ ಮಾಡೋದು, ಸುಳ್ಳು ಬಿಲ್ಗಳನ್ನ ಹಾಕಿ ದೊಡ್ಡ ಮಟ್ಟದಲ್ಲಿ ಫಂಡ್ ಗಳನ್ನ ದೋಚಿ ಮಿಸ್ಯೂಸ್ ಮಾಡೋದು, ನಡೆಯದೇ ಇರೋ ಕೆಲಸಗಳನ್ನು ನಡೆದಿದೆ ಅಂತ ಹೇಳಿ ಹಣವನ್ನ ದೋಚೋದು. ಈಗ ಕಂಪ್ಲೀಟ್ ತಂತ್ರಜ್ಞಾನವನ್ನ ಬಳಸಿ ಎಲ್ಲವನ್ನೂ ಪಾರದರ್ಶಕವಾಗಿ ಮಾಡೋ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸರಿಯಾದ ಸಮಯಕ್ಕೆ ಆಡಿಟ್ ನಿಂದ ಹಿಡಿದು ಎಲ್ಲಾ ಪ್ರಕ್ರಿಯೆಗಳು ಸರಿಯಾದ ಸಮಯಕ್ಕೆ ನಡೆಯುತ್ತೆ. ಜೊತೆಗೆ ಇದನ್ನ ಮಾನಿಟರ್ ಮಾಡೋ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಆಗೋದ್ರಿಂದ ಭ್ರಷ್ಟಾಚಾರಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಯೋಜನೆಯಲ್ಲಿ ಇಷ್ಟೆಲ್ಲ ಮಾರ್ಪಾಡಾಗಿದ್ರು ಈಗ ಗಾಂಧಿ ಅನ್ನೋ ಹೆಸರನ್ನ ತೆಗೆದಿದ್ದು ಯಾಕೆ ಅನ್ನೋದು ಈಗ ವಿಪಕ್ಷಗಳ ಪ್ರಮುಖ ಪ್ರಶ್ನೆ. ಅಂದಹಾಗೆ ಅದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದ್ರೆ, ಸದ್ಯದ ಮಟ್ಟಿಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಆದ್ಯತೆಯೇ 2047ರ ವಿಕಸಿತ ಭಾರತ ಅನ್ನೋದು ಗೊತ್ತಿದೆ. ವಿಕಸಿತ ಭಾರತ ಪರಿಕಲ್ಪನೆ ನನಸಾಗೋ ಸಲುವಾಗಿ ಎಲ್ಲಾ ವಲಯಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರೋದಕ್ಕೆ ಒಂದಾದ ನಂತರ ಒಂದು ಕ್ರಮಗಳನ್ನ ಅನುಸರಿಸಲಾಗ್ತಾ ಇದೆ. ಅದೇ ಕಾರಣಕ್ಕೆ ಈ ಯೋಜನೆ ಹೆಸರನ್ನ ವಿಕಸಿತ ಭಾರತ ಅಂತಲೇ ಆರಂಭಿಸಿದ್ದಾರೆ. ಇನ್ನು ಈ ಬಗ್ಗೆ ನಿನ್ನೆ ಅಷ್ಟೇ ಪ್ರಿಯಾಂಕಾ ವಾದ್ರಾ ದನಿ ಏರಿಸಿದ್ರು. ಈಗ ರಾಹುಲ್ ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದು ಕೇಂದ್ರ ಸರ್ಕಾರದ ನಿಲುವನ್ನ ವಿರೋಧಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅವರು, ಪ್ರಧಾನಿ ಮೋದಿಗೆ ಗಾಂಧಿ ಐಡಿಯಾಲಜಿ ಹಾಗೂ ಬಡವರನ್ನ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಈ ರೀತಿ ಹೆಸರು ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ರಾಹುಲ್ ಆರೋಪಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಈ ಯೋಜನೆಯಲ್ಲಿ ಆಗಿರೋ ಬದಲಾವಣೆಗಳೇ ಹೇಳ್ತಾ ಇವೆ ಅನ್ನೋದು ವಾಸ್ತವ. ಅಂದಹಾಗೆ ಇಲ್ಲಿ ಕಾಂಗ್ರೆಸ್ ಕಣ್ಣು ಕೆಂಪಾಗಿಸಿರೋ ಇನ್ನೊಂದು ಅಂಶ ಕೂಡ ಇದೆ, ಅದು ರಾಮ್ ಅನ್ನೋ ಹೆಸರು ಬಂದಿರೋದು. ಇನ್ನೂ ಲಾಜಿಕ್ ಹುಡುಕೋದಾದ್ರೆ, ರಾಮರಾಜ್ಯ ಅನ್ನೋದು ಗಾಂಧಿ ಕನಸು ಕೂಡ ಹೌದು. ಅದರಿಂದ ಗಾಂಧಿ ಇಷ್ಟಪಡೋ ರಾಮನ ಹೆಸರನ್ನು ಇಟ್ಟಿದ್ದಾರೆ ಅಂತಲೂ ಕೂಡ ಸಮರ್ಥಿಸಿಕೊಳ್ಳಬಹುದು. ಈ ಸಂಬಂಧ ಹಲವು ರೀತಿಯಲ್ಲಿ ಹೋರಾಟಗಳು ನಡೆದವು ಅನ್ನೋದನ್ನ ಹೇಳಿದ್ವಿ. ಸಂಸತ್ ಭವನದ ಎದುರಲ್ಲಿ ಗಾಂಧಿ ಫ್ಯಾಮಿಲಿ ಆಪ್ತರು ಹಾಗೂ ಸಂಸದರು ಗಾಂಧಿ ಫೋಟೋವನ್ನ ಹಿಡಿದು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು. ಸದ್ಯದ ಮಟ್ಟಿಗೆ ಇದು ಹೊಸ ಅಸ್ತ್ರ ಆಗಿರೋದ್ರಿಂದ ಇದು ಇನ್ಯಾವ ಸ್ವರೂಪವನ್ನ ಪಡೆದು ಹೊಸ ರೀತಿಯ ಆರೋಪಗಳು ಕೇಳಿ ಬರುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.